ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗುರುವಾರ ಅಮಾವಾಸ್ಯೆ ದಿನ ತಪ್ಪದೆ ಸಾಯಿ ಮುಂದೆ ಈ ನೈವೇದ್ಯವನ್ನು ಇಟ್ಟು ನೋಡಿ. ನಿಮ್ಮ ಬೇಡಿಕೆ ಎಂಥದೇ ಆಗಿರಲಿ ತಕ್ಷಣ ಈಡೇರುತ್ತೆ. ಒಳ್ಳೆಯ ಸಂದೇಶವನ್ನು ಇವತ್ತು ನಮಗೆ ತಂದಿದ್ದಾರೆ ಸಾಯಿಯಪ್ಪ. ನಾಳೆ ಗುರುವಾರ ದಿನ ತುಂಬ ಒಳ್ಳೆಯ ಅಮಾವಾಸ್ಯೆ ಬಂದಿದೆ. ಇದು ಯಾವಾಗಲೂ ಬರೋ ಅಂಥ ಅಮಾವಾಸ್ಯೆ ಅಲ್ಲ, ಯಾಕಂದರೆ ಗುರುವಾರ ಬಂದಿರೋ ಅಂಥ ಅಮಾವಾಸ್ಯೆಗೆ ತುಂಬ ಶಕ್ತಿ ಇರುತ್ತೆ. ಗುರುವಾರ ದಿನ ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ ಗುರು ಅನುಗ್ರಹ ಅನ್ನೋದು ಕೂಡ ನಿಮಗೆ ಸಿಗುತ್ತೆ. ತಪ್ಪದೆ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಿ. ಮೊದಲು ನೀವೇನ್ ಮಾಡಬೇಕು ಅಂದ್ರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಗುರುವಾರ ದಿನ ಸಾಯಿಯಪ್ಪ ಆರಾಧನೆ ಯಾವ ತರ ಮಾಡ್ತೀರಾ, ಸಾಯಿಯಪ್ಪ ಪೂಜೆನ ನೀವು ಯಾವ ತರ ಮಾಡ್ತೀರಾ ಅದೇ ಥರ ಮಾಡಿ. ಮತ್ತೆ ನೀವು ಸ್ಪೆಷಲ್ ಆಗಿ ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಅಮಾವಾಸ್ಯ ಅಂತ ಹೇಳ್ತಾ ಇದ್ದೀನಿ. ಅಮಾವಾಸ್ಯೆ ದಿನ ಒಂದು ಚಿಕ್ಕ ಕೆಲಸವನ್ನು ಮಾಡಿ. ನಿಮ್ಮ ಕೈಯಲ್ಲಿ 2 ರೂಪಾಯಿ ಇದ್ದರೆ ಸಾಕು. ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡಿ, ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂತ, ಆವತ್ತಿನ ದಿನ ನಮಗೆ ಒಳ್ಳೆಯದಾಗಬೇಕು ಅಂತ ಗುರುವಾರ ದಿನ ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಸಾಯಿಯಪ್ಪಗೆ ನಾವು ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಕೊಟ್ಬಿಟ್ಟು ನಾವು ವಾಪಸ್ ಬರ್ತಾ ಇರ್ತೀವಿ. ಮತ್ತೆ ಅಮಾವಾಸ್ಯೆ ದಿನ ನೀವು ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೆಯೆಲ್ಲ ಒರೆಸಿ ನೀವು ಸ್ನಾನ ಮಾಡುವಾಗ ಖಂಡಿತ ನೀವು ನಾಳೆ ತಲೆ ಸ್ನಾನ ಮಾಡಬೇಕು. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತಲೆ ಸ್ನಾನ ಮಾಡಿ. ಅಮಾವಾಸ್ಯೆ ದಿನ ಖಂಡಿತ ನೀವು ಇದನ್ನು ಮಾಡಬೇಕು. ಆಮೇಲೆ ಕಲ್ಲುಪ್ಪು ಹಾಕ್ಕೊಂಡು ಸ್ನಾನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ದರೆ ಅದು ದೂರ ಆಗೋಕ್ಕೆ ಅವಕಾಶ ಇರುತ್ತೆ. ಇದೆಲ್ಲ ಮಾಡಿದ ನಂತರ ಪೂಜೆ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಸಾಯಿಯಪ್ಪ ಆರಾಧನೆ ಮಾಡೋವಾಗ ಮೊದಲು ನಿಮಗೆ ಬೇಕಾಗಿರೋದು ತಾಳ್ಮೆ. ಸಾಯಿಯಪ್ಪಗೆ ತಾಳ್ಮೆದಿಂದ ನೀವು ಪೂಜೆ ಮಾಡಬೇಕು. ಮನಸ್ಫೂರ್ತಿಯಾಗಿ ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆ ಮಾಡಿ. ಆಮೇಲೆ ಸಾಯಿಯಪ್ಪಗೆ ತುಂಬ ಇಷ್ಟವಾದಂಥದ್ದು ನೀವು ನೈವೇದ್ಯವನ್ನು ಮಾಡಬೇಕು. ಮಾಡಿದ ನಂತರ ಅದು ಸಾಯಿಯಪ್ಪಗೆ ಸಾಯಿ ಮುಂದೆ ನೀವು ಇಡಬೇಕು. ನಂತರ ನೀವು ಪೂಜೆ ಮಾಡ್ಕೊಳ್ಳಿ. ಈಗ ದೀಪಾರಾಧನೆ ಮಾಡುವಾಗ ವಿಳೆದೆಲೆ ಮೇಲೆ ದೀಪಾರಾಧನೆ ಮಾಡಬೇಕು. ಅದು ಯಾವ ಥರ ಅಂದರೆ, ಮಣ್ಣಿನ ದೀಪನ ತಗೊಂಡು ವಿಳೆದೆಲೆ ಮೇಲೆ ಇಟ್ಟು ಅದರಲ್ಲಿ ತುಪ್ಪ ಹಾಕಬೇಕು. ಮಾಮೂಲಿ ಎಣ್ಣೆಯಿಂದ ದೀಪಾರಾಧನೆ ಮಾಡಬೇಡಿ, ಯಾಕಂದರೆ ಇದು ಸ್ಪೆಷಲ್ ಆಗಿ ನೀವು ಅಮಾವಾಸ್ಯೆ ದಿನ ಮಾಡ್ತಾ ಇರೋವಂಥ ಪೂಜೆ. ಈ ಪರಿಹಾರಕ್ಕೆ ಖಂಡಿತ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡು ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರೋ ಅದು ಖಂಡಿತ ನೆರವೇರುತ್ತೆ. 100% ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಟ್ಲೀಸ್ಟ್ ಈ 15 ಡೇಸ್ ಒಳಗೆ ನಿಮಗೆ ಆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಅದು ಯಾರು ನಾಳೆ ತಪ್ಪದೆ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡ್ತಾರೋ ಅವ್ರಿಗೆ ಖಂಡಿತ 15 ಡೇಸ್ ಒಳಗೆ ನಿಮಗೆ ಅನ್ಕೊಂಡಿರೋದು ಆಗುತ್ತೆ. ಏನು ಅನ್ಕೊಂಡಿರ್ತೀರೋ ಅದು ಖಂಡಿತ ಆಗೇ ಆಗುತ್ತೆ. ಆಮೇಲೆ ಈ ಪೂಜೆ ಅನ್ನೋದು ಸಾಯಂಕಾಲ ಮಾಡಿದ್ರೆ ನಿಮಗೆ ಹೆಚ್ಚಾಗಿ ಫಲಿತ ಅನ್ನೋದು ಸಿಗುತ್ತೆ. ತಪ್ಪದೆ ಎಲ್ಲರೂ ಕೂಡ ಅರಳಿ ಮರದ ಎಲೆನ 5 ಕಿತ್ಕೊಂಡು ಬಂದು ಅದನ್ನು ಮನೆಯಲ್ಲಿ ಇಟ್ಕೊಂಡು, ಇವತ್ತಾಗಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಅಟ್ಲೀಸ್ಟ್ ತಗೊಬನ್ನಿ. 5 ಅರಳಿ ಮರದ ಎಲೆನ ಕಿತ್ಕೊಬರ್ಬೇಕು. ಈ ಎಲೆನ ಸಾಯಂಕಾಲ ನೀವು ದೀಪಾರಾಧನೆ ಮಾಡುವ ಸಮಯದಲ್ಲಿ ನೀವು ಯಾವ ಥರ ಮಾವಿನ ಎಲೆನ ನಿಮ್ಮ ಮನೆ ಬಾಗಿಲಿಗೆ ಕಟ್ತೀರೋ ಅದೇ ಥರ ಈ ಎಲೆ ತೋರಣ 5 ಮಾತ್ರ ಕಟ್ಟಬೇಕು. ಆಮೇಲೆ ದೀಪಾರಾಧನೆ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕಲ್ಲುಪ್ಪಿಂದ ನೀವು ದೃಷ್ಟಿ ಅನ್ನೋದು ತೆಗೆಸ್ಕೋಬೇಕು. ಒಬ್ಬೊಬ್ಬರು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಹತ್ರ ದೃಷ್ಟಿ ಅನ್ನೋದು ತೆಗೆಸ್ಕೊಳ್ಳಿ. ನಿಮಗೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ರಾತ್ರಿ ಮಲಗುವ ಮುನ್ನ ಇನ್ನೊಂದು ಕೆಲಸ ಮಾಡಬೇಕು. ಅದು ಏನು ಅಂದರೆ, 1 ರೂಪಾಯಿ ಅಥವಾ 2 ರೂಪಾಯಿ ನಿಮ್ಮ ಹತ್ರ ಇದ್ದರೆ ಅದು ಒಂದು ವೈಟ್ ಕ್ಲಾತ್ ಅಥವಾ ಯೆಲ್ಲೋ ಕ್ಲಾತ್ ಅಥವಾ ರೆಡ್ ಕ್ಲಾತ್ನ ತಗೊಂಡು ಅದರಲ್ಲಿ 5 ಅರಿಶಿನ ಕೊಂಬು, 5 ಏಲಕ್ಕಿ, 5 ಲವಂಗ, 1 ಅಥವಾ 2 ರೂಪಾಯಿ ಚಿಲ್ಲರೆನ ಹಾಕ್ಬಿಟ್ಟು ಅದರಲ್ಲಿ ಒಂದು ಚಂದದ ಕಡ್ಡಿ ಇದ್ರೆ ಅದರಲ್ಲಿ ಹಾಕಿ, ಇಲ್ಲ ಅಂದರೆ ಬಿಟ್ಬಿಡಿ, ಸ್ಕಿಪ್ ಮಾಡಿ.
ಇದನ್ನು ಗಂಟು ಹಾಕಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ದುಡ್ಡು ಎಲ್ಲಿಡ್ತೀರೋ ಅಲ್ಲಿ ಆ ಜಾಗದಲ್ಲಿ ಇದನ್ನು ಇಟ್ಟು ಲಕ್ಷ್ಮೀ ದೇವಿಗೆ ನಾಳೆ ಸಾಯಂಕಾಲ ತಪ್ಪದೆ ಈ ಕೆಲಸವನ್ನು ಮಾಡಬೇಕು. ಈ ಥರ ನಾಳೆ ಅಮಾವಾಸ್ಯ ದಿನ ಈ ಚಿಕ್ಕ ಪರಿಹಾರವನ್ನು ನೀವು ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಮಾಡುತ್ತೆ. ಸಾಯಿಯಪ್ಪಗೆ ಇಷ್ಟವಾದಂಥ ನೈವೇದ್ಯವನ್ನು ಇಟ್ಟು ಸಾಯಿಯಪ್ಪ ಮುಂದೆ ನಿಮ್ಮ ಸಮಸ್ಯೆಗಳು ಹೇಳ್ಕೊತ ಈ ಪರಿಹಾರವನ್ನು ನಾಳೆ ಎಲ್ಲರೂ ಮಾಡಿ. ಯಾಕಂದರೆ ಗುರುವಾರ ದಿನ ಅಮಾವಾಸ್ಯೆ ಬಂದಿದೆ. ಅದಕ್ಕೆ ಬೃಹಸ್ಪತಿ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಎಲ್ಲರೂ ಪ್ರಯತ್ನಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.